ಇಲ್ಲಿ ನೋಡಿ ಮೈಕ್ರೋಸಾಫ್ಟ್ 365 ಅಂತ ಆ್ಯಪ್ ಇರುತ್ತಲ್ಲ, ಇದನ್ನು ಫಸ್ಟ್ ಓಪನ್ ಮಾಡ್ಕೊತೀರ. ದೆನ್ ಕ್ರಿಯೇಟ್ ಅಂತ ಇದೆಯಲ್ಲ, ಅಲ್ಲಿ ಹೋಗಿ ಬ್ಲ್ಯಾಂಕ್ ಪ್ರೆಸೆಂಟೇಷನ್ ಅಂತ ತಗೊತೀರ. ಫಸ್ಟ್ ಪ್ರೆಸೆಂಟೇಷನ್ ಓಪನ್ ಮಾಡ್ತೀರಲ್ಲ, ಅಲ್ಲಿ ಟ್ಯಾಪ್ ಟು ಆ್ಯಡ್ ಟೈಟಲ್ ಇರುತ್ತಲ್ಲ, ಅಲ್ಲಿ ಡಬಲ್ ಕ್ಲಿಕ್ ಮಾಡಿದರೆ ನಿಮಗೆ ಟೈಪ್ ಮಾಡೋಕ್ಕೆ ಆಪ್ಷನ್ಸ್ ಬರುತ್ತೆ. ಸೊ ಕೀಬೋರ್ಡ್ ಓಪನ್ ಆಗುತ್ತೆ, ನೀವು ಟೈಪ್ ಮಾಡಿ ನಿಮಗೆ ಏನು ಬೇಕೋ ಅದನ್ನು ಟೈಪ್ ಮಾಡಿ. ಟೈಟಲ್ ನೇಮ್ ಅಥವಾ ಸಬ್ ಯೂನಿಟ್ ನೇಮ್ ಏನು ಬೇಕೋ ಅದನ್ನು ಟೈಪ್ ಮಾಡಿ. ದೆನ್ ಅದೇ ಮೇಲೆ ಡಬಲ್ ಕ್ಲಿಕ್ ಮಾಡಿ ಪ್ರೆಸ್ ಮಾಡಿದರೆ ನಿಮಗೆ ಈ ಥರ ಬರುತ್ತೆ ನೋಡಿ ಆರೋ ಮಾರ್ಕು. ಇದನ್ನು ಮೂವ್ ಮಾಡ್ಕೊತ ಹೋದರೆ ನೀವು ಎಷ್ಟಾರು ಮೂವ್ ಮಾಡ್ಕೋಬೋದು. ದೆನ್ ಇಲ್ಲಿ ಇದೆಯಲ್ಲ, ಇಲ್ಲಿ ಕಲರ್ ಚೇಂಜ್ ಮಾಡ್ಕೊಳ್ಳಿ. ದೆನ್ ಇಲ್ಲಿ ಬಿ ಅಂದರೆ ಬೋಲ್ಡು, ಯು ಅಂದರೆ ಅಂಡರ್ಲೈನ್ ಬರುತ್ತೆ. ಇದು ನೀವು ಯಾವ ಥರನಾರು ಕಲರ್ ಚೇಂಜ್ ಮಾಡ್ಕೋಬೋದು. ನೆಕ್ಸ್ಟ್ ಸಬ್ ಯೂನಿಟ್ಗೆ ನೆಕ್ಸ್ಟ್ ಸ್ಲಾಟಿಗೆ ಬರುತ್ತಲ್ಲ, ಅಲ್ಲಿ ಡಬಲ್ ಟ್ಯಾಪ್ ಮಾಡಿದರೆ ಸಬ್ ಯೂನಿಟ್ ಹಾಕ್ಬೋದು. ಲೈಕ್ ನಿಮ್ಮ ನೇಮ್ ಆಫ್ ದಿ ಸ್ಕೂಲು, ಕಾಲೇಜ್ ನೇಮ್, ಮತ್ತು ಈ ಥರ ಎಲ್ಲ ನಿಮ್ಮದು ನೇಮ್ ಕೊಡ್ಕೊತ ಹೋಗ್ಬೋದು. ಇದು ಸ್ಲೈಡ್ 1ಅಲ್ಲಿ ನೀವು ಮಾಡಬೇಕಾದ ಪ್ರಕ್ರಿಯೆ. ಈ ಥರ ಈಗ ಹಾಕ್ತೀರ ನೋಡಿ ಸ್ಲೈಡ್ ಸ್ಕೂಲ್ ನೇಮು. ದೆನ್ ಇದಿಷ್ಟ ಆಯಿತಾ, ಇದನ್ನು ಓಕೆ ಕೊಟ್ಟರೆ ಮುಗಿಯುತ್ತೆ. ನೆಕ್ಸ್ಟ್ ಇಲ್ಲಿ ರೈಟ್ ಸೈಡಲ್ಲಿ ಫ್ರ್ಯಾಕ್ಷನ್ ಆ್ಯಂಡ್ ಡೆಸಿಮಲ್ ಕೆಳಗಡೆ ಇದು ಪ್ಲಸ್ ಆಟೋ ಮಾರ್ಕ್ ಪ್ಲಸ್ ಅಂತ ಕೇಳ್ತಿದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ನ್ಯೂ ಪೇಜ್ ಬರುತ್ತೆ. ನ್ಯೂ ಪೇಜ್ಗೆ ಟೈಟಲ್ ಪಿಕ್ಚರ್ ಅಂತ ಹಾಕ್ಕೊತೀರ. ದೆನ್ ಅಲ್ಲಿ ಕೆಳಗಡೆ ಆಲ್ಬಮ್ ಫೋಟೋ ಇತ್ತು, ಫೋಟೋ ಮೇಲೆ ಕ್ಲಿಕ್ ಮಾಡಿದರೆ ಯಾವ ಫೋಟೋ ಬೇಕೋ ನಿಮಗೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಡನ್ ಸೆಲೆಕ್ಟ್ ಮಾಡಿ ಆರೋ ಮಾರ್ಕ್ ಕೆಳಗೆ ಡನ್ ಕೊಟ್ಟರೆ ನಿಮಗೆ ಫೋಟೋ ಓಪನ್ ಮಾಡುತ್ತೆ. ಅದನ್ನು ಮೂವ್ ಮಾಡ್ತಾ ಹೋದರೆ ನಿಮಗೆ ದೊಡ್ಡದು ಆಗುತ್ತೆ, ಸಣ್ಣದು ಆಗುತ್ತೆ. ನಿಮಗೆ ಯಾವ ಸೈಜಲ್ಲಿ ಸ್ಲೈಡ್ ಒಳಗೆ ಬೇಕೋ ಆ ಸೈಜಲ್ಲಿ ಫೋಟೋನ ಸೆಟ್ ಮಾಡ್ಕೊಳ್ಳಿ. ನೋಡಿ ಇದನ್ನು ದೊಡ್ಡದು ಮಾಡ್ತಾಯಿದ್ದೀವಿ. ಇದು ಜಾಸ್ತಿ ದೊಡ್ಡದಾದರೆ ಸ್ಲೈಡಿಂದ ಹೊರಗಡೆ ಹೋಗುತ್ತೆ. ಸೊ ನೀವು ಅದನ್ನು ಮಿನಿಮೈಸ್ ಮಾಡಿಕೊಂಡು ಸ್ಲೈಡ್ ಒಳಗಡೆ ಇರೋ ಥರನೇ ಮಿನಿಮೈಸ್ ಮಾಡಿಕೊಂಡು ಸೆಟ್ ಮಾಡ್ಕೋಬೇಕು. ಅದನ್ನು ಪ್ರೆಸ್ ಮಾಡಿ ಮುಟ್ಟಿದರೆ ಎಲ್ಲಿಗೆ ಬೇಕಾದರೂ ನೀವು ಮೂವ್ ಮಾಡ್ಕೋಬೋದು. ಆ ಪಿಕ್ಚರ್ನ ಹೋಲ್ಡ್ ಮಾಡಿ ಸ್ಕ್ರೀನ್ ಮೇಲೆ ಮೂವ್ ಮಾಡ್ಕೊಳ್ಳಿ. ಈಗ ನಿಮ್ಗೆ ಎಲ್ಲಿಗೆ ಬೇಕೋ ಯಾವ ಆ್ಯಂಗಲ್ಗೆ ಬೇಕೋ ಆ ಆ್ಯಂಗಲ್ಗೆ ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಳಿ. ದೆನ್ ಈಗ ಸೇವ್ ಮಾಡಬೇಕಂದ್ರೆ ಮೇಲ್ಗಡೆ 3 ಡಾಟ್ ಕಾಣ್ತಿದೆಯಲ್ಲ, ಅಲ್ಲಿ ಹೋಗಿ ಸೇವ್ ಅಂತ ಆಪ್ಷನ್ ಕೊಟ್ಟು ಪ್ರೆಸೆಂಟೇಷನ್ ಅಂತ ಇರುತ್ತಲ್ಲ, ಅಲ್ಲಿ ರೀನೇಮ್ ಅಂತ ಕಾಣುತ್ತಲ್ಲ, ರೀನೇಮ್ ಕೊಟ್ಟು ನಿಮಗೆ ಫೈಲಿಗೆ ಯಾವ ನೇಮ್ ಬೇಕೋ ಅದನ್ನು ಕೊಟ್ಕೊಂಡು ಸೇವ್ ಅಂತ ಹೊಡೆದ್ರೆ ನಿಮ್ಮದು ಸೇವ್ ಆಗುತ್ತೆ ಫೈಲು. ದೆನ್ ಈಗ ನಿಮ್ಮ ಕ್ಲಾಸಲ್ಲಿ ನೀವು ಪ್ರೆಸೆಂಟೇಷನ್ನ ಸ್ಟೂಡೆಂಟ್ಸ್ಗೆ ತೋರಿಸ್ಬೇಕಂತಂದರೆ ಇಲ್ಲಿ 3 ಡಾಟ್ ಪಕ್ಕ TV ಥರ ಕಾಣಿಸ್ತಾ ಇದೆಯಲ್ಲ, ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಸ್ಲೈಡ್ ಶೋ ಬರುತ್ತೆ. ದೆನ್ ಒಂದೊಂದೇ ಆಪ್ಷನ್ಸ್ ನೀವು ಒಂದೊಂದು ಸತಿ ಸ್ಕ್ರೀನ್ ಮೇಲೆ ಟ್ಯಾಪ್ ಮಾಡ್ತಾ ಹೋದರೆ ನಿಮ್ಮ ಸ್ಲೈಡ್ಸ್ ತೋರಿಸ್ತಾ ಹೋಗುತ್ತೆ. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.